ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ RC ಓದ್ತಾ ಇದ್ದೀರಾ, SAP ಸಿಲೆಬಸ್ ಪ್ರಕಾರ ಥರ್ಡ್ ಸೆಮಿಸ್ಟ್ರಲ್ಲಿ ಕೆಮಿಸ್ಟ್ರಿನ ಎಲೆಕ್ಟಿವ್ ಆಗಿ ತೊಗೊಂಡಿದ್ದೀರಾ ಅಂತಂದರೆ ಅದರಲ್ಲಿ 2 ಯೂನಿಟ್ ಬರುತ್ತೆ. ಮೊದಲನೇ ಯೂನಿಟ್ಗೆ ಡೈರಿ ಪ್ರಾಡಕ್ಟ್ಸ್ ಅಂತ, ಅದರದ್ದು ಮೂರನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ಡಿಟರ್ಮಿನೇಷನ್ ಆಫ್ ದಿ ಫ್ಯಾಟ್ ಇನ್ ದಿ ಮಿಲ್ಕ್, ಗರ್ಬರ್ ಮೆಥಡ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಿದೆ ಮಿಲ್ಕು ಕ್ವಾಲಿಟಿ, ಮಿಲ್ಕಲ್ಲಿ ಬೇರೆ ಬೇರೆ ವೆರೈಟೀಸ್ ಆಫ್ ಮಿಲ್ಕ್ ಸಿಗುತ್ತೆ. ಈಗ ನಂದಿನಿಂದ ಮಿಲ್ಕ್ ತೊಗೊಂಡ್ರೆ ಬ್ಲೂ ಕಲರ್ ಬರುತ್ತೆ, ಆರೆಂಜ್ ಕಲರ್ ಬರುತ್ತೆ, ಹಾಗೆ ಬೇರೆ ಬೇರೆ ಬರುತ್ತೆ. ಸೊ ಬೇರೆ ಬೇರೆ ಮಿಲ್ಕಲ್ಲೇ ಬೇರೆ ಬೇರೆ ಟರ್ಮ್ಸಲ್ಲಿ ಅವರು ಸ್ಕಿಮ್ಡ್ ಮಿಲ್ಕ್ ಅಂತ ಹೇಳ್ತಾರೆ, ಟೋನ್ಡ್ ಮಿಲ್ಕ್ ಅಂತಾರೆ, ಹಾಗೆ ಬೇರೆ ಬೇರೆ ಟೈಪ್ಸ್ ಆಫ್ ಮಿಲ್ಕ್ ಸಿಗ್ತಾ ಹೋಗುತ್ತೆ. ಸೊ ಅದೆಲ್ಲ ಯಾವ ಬೇಸಿಸ್ ಮೇಲೆ ಅಂತಂದರೆ ಅದರಲ್ಲಿರುವಂಥ ಫ್ಯಾಟ್ ಕಂಟೆಂಟ್ ಬೇಸಿಸ್ ಮೇಲೆ ಅದನ್ನು ಅವರು ಕ್ಲಾಸಿಫೈ ಮಾಡ್ತಾ ಹೋಗ್ತಾರೆ. ಹಾಗಾಗಿ ನೀವು ಕೊಟ್ಟಿರುವಂಥ ಮಿಲ್ಕಲ್ಲಿ ಎಷ್ಟು ಫ್ಯಾಟ್ ಇದೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಒಂದು ಸ್ಪೆಷಲ್ ಆಗಿರುವಂಥ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ, ಸ್ಪೆಷಲ್ ಆಗಿರೋ ಮೆಥಡ್ನ ಯೂಸ್ ಮಾಡಿಕೊಂಡು ಫ್ಯಾಟ್ ಇನ್ ಎ ಮಿಲ್ಕ್ ಏನಿದೆ ಅಂತ ಕಂಡುಹಿಡಿತಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೇ ಲಿಸ್ಟ್ಗೆ ಹೋಗಿ RCU SEP BSc ಕೆಮಿಸ್ಟ್ರಿ ಥರ್ಡ್ ಸೆಮ್ OE ಅಂತ ಆ ಚಾನಲ್ಗೆ ಆ ಪ್ಲೇ ಲಿಸ್ಟ್ಗೆ ಹೋದರೆ ಎಲ್ಲ ವಿಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಆ್ಯಕ್ಚುಲಿ ಇದು ನಾನು ಈಗ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಆಲ್ರೆಡಿ 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 4ನೇ ವಿಡಿಯೋ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸೊ ಇದು ನಿಮಗೆ ವೀಕ್ಲಿ 3 ಕ್ಲಾಸಸ್ ಇರುತ್ತೆ. 50 ಮಾರ್ಕ್ಸ್ಗೆ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗತ್ತೆ ಫೈನಲ್ ಎಕ್ಸಾಮಲ್ಲಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಸಿಲೆಬಸ್ನ ನೋಡಿದ್ರೆ ಫಸ್ಟ್ ಯೂನಿಟ್ 1ಅಲ್ಲಿ 15 ಅವರ್ಸ್ ಇದೆ. ಮೊದಲನೇದು ಡೈರಿ ಪ್ರಾಡಕ್ಟ್ಸ್ ಹೇಳಿದ್ದಾರೆ, ಎರಡನೇದು ಬ್ರಿವರೇಜಸ್ ಅಂತ ಹೇಳ್ತಾ ಇದ್ದಾರೆ, ಮೂರನೇದು ಫುಡ್ ಅಡಿಟಿವ್ಸ್, ಅಡಲ್ಟ್ರೆಂಟ್ಸ್, ಕಂಟಾಮಿನೇಷನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಬಗ್ಗೆ ಹೇಳ್ತಿದ್ದಾರೆ, ಆರ್ಟಿಫಿಷಿಯಲ್ ಕಲರ್ ಬಗ್ಗೆ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಎಲ್ಲ ನೀವು ಇನ್ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತ ಅವರು ಹೇಳ್ತಾ ಹೋಗ್ತಾರೆ. ಇದು ಯಾರು ಮಾಡಿದ್ದು ಅಂತಂದರೆ, ಗರ್ಬರಾ ಮೆಥಡ್ ವಾಸ್ ಡೆವಲಪ್ಡ್ ಆ್ಯಂಡ್ ಪೇಟೆಂಟೆಡ್ ಬೈ ಗರ್ಬರಾ ಆಫ್ ಸ್ವಿಟ್ಜರ್ಲ್ಯಾಂಡ್ ಇನ್ 1891 ಅಂತ. ನಿಮ್ಗೆ ಗೊತ್ತು, ಸ್ವಿಟ್ಜರ್ಲ್ಯಾಂಡ್ ಅಂತಂದರೆ ಮಿಲ್ಕ್ ಜಾಸ್ತಿ ಬರುತ್ತೆ, ಡೈರಿ ಪ್ರಾಡಕ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಿಟ್ಜರ್ಲ್ಯಾಂಡಲ್ಲಿ ನಿಮಗೆ ಚಾಕ್ಲೇಟ್ಸು ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಸ್ವಿಟ್ಜರ್ಲ್ಯಾಂಡಲ್ಲಿ ಇತ್ತು. ಆ ಫ್ಯಾಟ್ ಕಂಟೆಂಟ್ ಕಂಡುಹಿಡಿಯೋದಕ್ಕೋಸ್ಕರ ಈ ಮನುಷ್ಯ ಏನು ಮಾಡ್ತಾರೆ, ಅದನ್ನು ಡೆವಲಪ್ ಮಾಡಿ ಪೇಟೆಂಟು ಮಾಡ್ತಾರೆ. ಇದು ಏನು ಅಂತಂದರೆ ಹಿಸ್ಟಾರಿಕ್ ಕೆಮಿಕಲ್ ಟೆಸ್ಟ್ ಟು ಡಿಟರ್ಮೈನ್ ದಿ ಫ್ಯಾಟ್ ಕಂಟೆಂಟ್ ಇನ್ ಸಬ್ಸ್ಟೆನ್ಸಸ್, ನಾಟ್ ಓನ್ಲಿ ಇನ್ ದಿ ಮಿಲ್ಕ್ ಅಂತಲ್ಲ, ಮಿಲ್ಕು ಮೇಜರಾಗಿ ಮಾಡ್ತಾರೆ. ಮಿಲ್ಕ್ ಅಲ್ಲಿ ಎಲ್ಲೆಲ್ಲಿ ಫ್ಯಾಟ್ ಕಂಟೆಂಟ್ ಇದೆಯಲ್ಲ, ಈವನ್ ಆಯಿಲ್ಸಲ್ಲೂ ನಿಮಗೆ ಇದನ್ನು ಕಂಡುಹಿಡಿತಾರೆ. ಅದೇ ರೀತಿ ಬಟರ್ ಇರ್ಬೋದು, ಕರ್ಡ್ ಇರ್ಬೋದು, ಎಲ್ಲೆಲ್ಲಿ ಫ್ಯಾಟ್ ಇರುತ್ತಲ್ಲ ಅಲ್ಲೆಲ್ಲನೂ ನಿಮಗೆ ಐಡೆಂಟಿಫೈ ಮಾಡೋದಕ್ಕೆ ಮಾಡೋವಂಥದ್ದು. ಬಟ್ ಜನರಲಿ ಇದನ್ನು ಮಿಲ್ಕ್ಗೆ ಅವರು ತಗೊಳ್ತಾರೆ. ಈ ಮಿಲ್ಕ್ ವೆರಿ ಸಿಂಪಲ್ಲು. ಈ ಮಿಲ್ಕ್ನ ಏನು ಮಾಡ್ತಾರೆ, ಮಿಲ್ಕಲ್ಲಿರುವಂಥ ಫ್ಯಾಟ್ನ ಏನು ಮಾಡ್ತಾರೆ, ಸಪ್ರೇಟ್ ಮಾಡ್ತಾರೆ. ಹೇಗೆ ಸಪ್ರೇಟ್ ಮಾಡ್ತಾರೆ ಅಂದರೆ ಬೈ ಆ್ಯಡಿಂಗ್ ಸಲ್ಫ್ಯೂರಿಕ್ ಆ್ಯಸಿಡ್. ಆ್ಯಕ್ಚುಲಿ ಆ ಫ್ಯಾಟ್ ಅಂದರೆ ಏನು ಅಂದರೆ ಪ್ರೋಟೀನ್ಸ್ ಇರುತ್ತೆ. ಆ ಫ್ಯಾಟ್ನ ಅವ್ರು ಏನು ಮಾಡ್ತಾರೆ, ರಿಮೂವ್ ಮಾಡ್ತಾರೆ ಬೈ ಆ್ಯಡ್ ಫ್ಯೂರಿಕ್ ಆ್ಯಸಿಡ್. ಪ್ರಿನ್ಸಿಪಲ್ ಏನು ಅಂದರೆ, ಅಗೇನ್ ಇದನ್ನು ಬೇರೆ ಬೇರೆ ಮೆಥಡ್ಗಳಲ್ಲಿ ಮಾಡ್ಬೋದು. ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋವಂಥದ್ದು ವಾಲ್ಯೂಮೆಟ್ರಿಕ್ ಮೆಥಡ್ ಅಂತ ಹೇಳ್ತೀವಿ. ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಆನ್ಸರ್, ಫೈನಲ್ ಆನ್ಸರ್ ಇನ್ ಟರ್ಮ್ಸ್ ಆಫ್ ಎ ವಾಲ್ಯೂಮ್. ಅಂಥದಕ್ಕೆ ನಾವೇನಂತ ಕರಿತೀವಿ, ವಾಲ್ಯೂಮೆಟ್ರಿಕ್. ಅಂದರೆ ನಾವು ಅದನ್ನು ಲಿಕ್ವಿಡಲ್ಲಿ ತೊಗೊಂಡಿರ್ತೀವಿ, ಎಷ್ಟು ಫಸ್ಟ್ ಇನಿಷಿಯಲ್ ಎಷ್ಟಿತ್ತು, ಕೊನೆಗೆ ಎಷ್ಟಾಯಿತು, ಅವೆರಡರ ಮಧ್ಯೆ ಇರೋವಂಥ ಡಿಫ್ರೆನ್ಸ್ನ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್, ಇನ್ ಟರ್ಮ್ಸ್ ಆಫ್ ML ಹೇಳ್ತೀವಿ. ಅಂಥ ಮೆಥಡ್ಗೆ ನಾವೇನಂತ ಕರಿತೀವಿ, ವಾಲ್ಯೂಮೆಟ್ರಿಕ್ ಮೆಥಡ್ ಅಂತ ಕರಿತೀವಿ. ಸೊ ಇದು ವಾಲ್ಯೂಮೆಟ್ರಿಕ್ ಮೆಥಡಲ್ಲಿ ಮಾಡ್ತೀವಿ. ಫಸ್ಟ್ ಏನು ಮಾಡ್ತೀವಿ ಅಂತಂದರೆ, ನಮ್ಗೆ ಕೊಟ್ಟಿರೋವಂಥ ಫ್ಯಾಟ್ನ ಮಿಲ್ಕ್ಗೆ ಏನು ಮಾಡ್ತೀವಿ ಅಂತಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕ್ತೀವಿ. ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದ್ಮೇಲೆ ಅದನ್ನ ಏನು ಮಾಡ್ತೀವಿ, ಸೆಂಟ್ರಿಫ್ಯೂಜ್ ಮಾಡಿ ಫ್ಯಾಟ್ ಕಂಟೆಂಟ್ ಅಂದರೆ ಅದು ದಪ್ಪ ಇರುತ್ತೆ, ಡೆನ್ಸಿಟಿ ಜಾಸ್ತಿ ಇರುತ್ತೆ. ಅದನ್ನೇನು ಮಾಡ್ತೀವಿ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಯೂಸ್ ಮಾಡಿಕೊಂಡು ಅವೆರಡನ್ನು ನಾವು ಸಪ್ರೇಟ್ ಮಾಡ್ತೀವಿ. ಸಲ್ಫ್ಯೂರಿಕ್ ಆ್ಯಸಿಡ್ ಏನು ಮಾಡುತ್ತೆ ಅಂದರೆ ಪ್ರೋಟೀನ್ನ ಡಿಸಾಲ್ವ್ ಮಾಡುತ್ತೆ, ಫ್ಯಾಟ್ ಗ್ಲೋಬ್ಯೂಲ್ಸ್ನ ಫಾರ್ಮೇಷನ್ ಮಾಡುತ್ತೆ. ಅಮೈಲ್ ಆಲ್ಕೋಹಾಲ್ನ ಹಾಕ್ತೀವಿ, ಅದು ಸಪ್ರೇಷನ್ಗೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನಾವು ಸೆಂಟ್ರಿಫ್ಯೂಜ್ನ ಯೂಸ್ ಮಾಡಿ, ಸೆಂಟ್ರಿಫ್ಯೂಜ್ ಅನ್ನೋವಂಥದ್ದು ಒಂದು ಇನ್ಸ್ಟ್ರೂಮೆಂಟು, ಅದನ್ನೇ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಸಾಲಿಡ್ ಪಾರ್ಟು ಮತ್ತು ಲಿಕ್ವಿಡ್ ಪಾರ್ಟ್ನ ಸೆಟ್ ಮಾಡ್ತೀವಿ. ಆ ಇನ್ಸ್ಟ್ರೂಮೆಂಟ್ಗೆ ನಾವೇನಂತ ಕರಿತೀವಿ, ಸೆಂಟ್ರಿಫ್ಯೂಸ್ ಮಿಷಿನ್ ಅಂತ ಕರಿತೀವಿ. ಆ ಪ್ರೋಸೆಸ್ಗೆ ಸೆಂಟ್ರಿಫ್ಯೂಸ್ ಅಂತ ಹೇಳ್ತೀವಿ. ಅದೇ ರೀತಿ ಇದನ್ನು ಯಾವ ಮೆಥಡಲ್ಲಿ ಮಾಡ್ತಾರೆ, ನಾನು ಇಲ್ಲಿ ತೋರಿಸಿದ್ದೀನಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಗರ್ಬರಾ ಟ್ಯೂಬ್ ಅಂತ ಹೇಳ್ತಾರೆ, ಇಲ್ಲಾಂದರೆ ವಿಟ್ರೋಮೀಟರ್ ಅಂತ ಹೇಳ್ತಾರೆ. The milk is mixed with sulfuric acid and isoamyl alcohol in that particular tube.
ಪರ್ಮಿಟೆಡ್ ಡಿಸಲ್ಯೂಷನ್ ಆಫ್ ದಿ ಪ್ರೋಟೀನ್ ಆ್ಯಂಡ್ ರಿಲೀಸ್ ಆಫ್ ದಿ ಫ್ಯಾಟ್. ಸೊ ಅದೇನಾಗುತ್ತೆ, ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದ ತಕ್ಷಣ ಪ್ರೋಟೀನ್ ಏನಾಗುತ್ತೆ, ಕರಗದ ಮೇಲೆ ಏನಾಗುತ್ತೆ, ಅದು ರಿಲೀಸ್ ಮಾಡುತ್ತೆ ಫ್ಯಾಟ್ ಅದರೊಳಗಡೆ ಇರುವಂಥದ್ದು ಏನೇನಿದೆ ಅಂತ. ಆ ಬಂದಿರೋದನ್ನ ಆ ಫ್ಯಾಟು ಮತ್ತು ಲಿಕ್ವಿಡ್ ಏನಿರುತ್ತಲ್ಲ, ಸಾಲಿಡ್ ಪಾರ್ಟ್ ಇದೆ. ಫ್ಯಾಟ್ ಯೂಶಲಿ ಸಾಲಿಡ್ ಪಾರ್ಟ್ ಇರುತ್ತೆ. ದಟ್ಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಆಯಿಲ್ ಆ್ಯಂಡ್ ಫ್ಯಾಟ್. ಫ್ಯಾಟ್ ಏನಾಗಿರುತ್ತೆ ಅಂದರೆ ಅಟ್ ರೂಮ್ ಟೆಂಪರೇಚರಲ್ಲಿ ಸಾಲಿಡ್ ಆಗಿರುತ್ತೆ, ಆಯಿಲ್ ಏನಾಗಿರುತ್ತೆ ಲಿಕ್ವಿಡ್ ಆಗಿರುತ್ತೆ. ಅದು ಯಾಕೆ ಅನ್ನೋದನ್ನು ಆಲ್ರೆಡಿ ನಾನು ಫ್ಯಾಟಿ ಆ್ಯಸಿಡ್ಸ್ ಹೇಳಿದ್ದೀನಲ್ಲ, ಅವಾಗ ಹೇಳಿದ್ದೀನಿ. ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಅಂತ ಇರುತ್ತೆ. ಆ ಬೇಸಿಸ್ ಮೇಲೆ ಅದು ಫ್ಯಾಟ ಆಯಿಲ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಇಲ್ಲೇನಾಗುತ್ತೆ, ಆ ಫ್ಯಾಟು ರಿಲೀಸ್ ಆಗುತ್ತೆ. ಆ ರಿಲೀಸ್ ಆಗಿರುವಂಥದ್ದನ್ನು ನಾವೇನು ಮಾಡ್ತೀವಿ, ಸೆಂಟ್ರಿಫ್ಯೂಸ್ ಮಾಡಿ ಅವೆರಡನ್ನೂ ಸಪ್ರೇಟ್ ಮಾಡಿ ಏನಿದೆ, ಎಷ್ಟು ಡಿಫ್ರೆನ್ಸ್ ಇದೆ ಇನಿಷಿಯಲ್ ಸ್ಟೇಜ್ಗೂ ಮತ್ತು ಫೈನಲ್ ಸ್ಟೇಜ್ಗೂ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ನ ಕಂಡುಹಿಡಿತೀವಿ. ಅಂಥದಕ್ಕೆ ನಾವೇನಂತ ಆ ಮೆಥಡ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ನಾನು ಗರ್ಭರ ಟ್ಯೂಬ್ನ ಇಲ್ಲಿ ಹೇಗಾಗತ್ತೆ ಪ್ರೊಸೀಜರ್ನ ತೊಗೊಳ್ತಾ ಹೋದರೆ, ಆ ಗರ್ಭರ ಟ್ಯೂಬ್ಗೆ ನಾವೇನಂತ ಕರಿತೀವಿ, ಬಿಟ್ರೋಮೀಟರ್ ಅಂತ ಕರೀತಾರೆ. ಸೊ ಆ ಟ್ಯೂಬ್ ಏನಾಗಿರುತ್ತೆ, ಈ ಥರ ಇಲ್ಲಿ ತೋರಿಸಿದ್ನಲ್ಲ ಚಿತ್ರದಲ್ಲಿ, ಆ ಥರ ಗ್ಲಾಸ್ ಟ್ಯೂಬ್ ಇರುತ್ತೆ. ಎಗೇನ್ ಅದು ಬೇರೆ ಬೇರೆ ವಾಲ್ಯೂಮ್ಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನಾನು ಇಲ್ಲಿ ಒಂದೇ ವಾಲ್ಯೂಮ್ನ ತೊಗೊಂಡಿದ್ದೀನಿ. ಸೊ ನಾವೇನು ಮಾಡ್ತೀವಿ, ಫಸ್ಟ್ 10 ml ಸಲ್ಫ್ಯೂರಿಕ್ ಆ್ಯಸಿಡ್ನ ತೊಗೊಂಡು ಅದರೊಳಗಡೆ ನಾವು ಹಾಕಬೇಕು. ಅದು ಎರಡು ಕಡೆಗೂ ಓಪನ್ ಇರುತ್ತೆ ಆ ಟ್ಯೂಬು. ಒಂದು ಕಡೆಗೆ ನೀವೇನು ಮಾಡಬೇಕು, ಸೀಲ್ ಮಾಡಬೇಕಾಗತ್ತೆ, ಕ್ಯಾಪ್ ಹಾಕಬೇಕಾಗತ್ತೆ. ಇನ್ನೊಂದು ಕಡೆಗೆ ನೀವೇನು ಮಾಡ್ತಾ ಹೋಗ್ತೀರಾ ಅಂದರೆ ಓಪನ್ ಮಾಡಿ, ಆ ಓಪನ್ ಇರುವಂಥ ಜಾಗದಿಂದ ಯು ಆರ್ ಗೋಯಿಂಗ್ ಟು ಪಿಪೆಟ್ ಔಟ್ ಆ್ಯಸಿಡ್. 10 ml ಆ್ಯಸಿಡ್ನ ಪಿಪೆಟ್ ಮಾಡ್ತೀರಾ, ಅದನ್ನು ಆ ಮೀಟರ್ ಒಳಗಡೆ ಹಾಕ್ತೀರಾ. ಅದಾದಮೇಲೆ ಏನು ಮಾಡ್ತೀರಾ ಅಂದರೆ ಫಾರ್ ದಟ್ ಯು ಆರ್ ಗೋಯಿಂಗ್ ಟು ಆ್ಯಡ್ ಮಿಲ್ಕ್. ಎಷ್ಟು, 10.75. ಸ್ವಲ್ಪ ಮಿಲ್ಕ್ನ ಜಾಸ್ತಿ ಹಾಕ್ತೀವಿ. ಎಗೇನ್ ಇಲ್ಲೇನಾಗುತ್ತೆ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ದು ಮತ್ತು ಮಿಲ್ಕ್ದೇನಿದೆಯಲ್ಲ, ಎರಡದೂ ಡೆನ್ಸಿಟಿ ಆಲ್ಮೋಸ್ಟ್ ಸೇಮ್ ಇದೆ. ಆ ಸಲ್ಫ್ಯೂರಿಕ್ ಆ್ಯಸಿಡ್ ಏನು ಮಾಡುತ್ತೆ ಅಂತಂದರೆ, ಇಲ್ಲಿ ಕೇಳ್ಬೋದು ನೀವು, ಸಲ್ಫ್ಯೂರಿಕ್ ಆ್ಯಸಿಡ್ನೇ ಫಸ್ಟ್ ಯಾಕೆ ಹಾಕೋತಾ ಇದ್ದೀವಿ ನಾವಿಲ್ಲಿ ಅಂತ. ಫಸ್ಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ, ಸಲ್ಫ್ಯೂರಿಕ್ ಆ್ಯಸಿಡ್ ಫ್ಯಾಟಲ್ಲಿ ಇರೋದನ್ನೆಲ್ಲ ಏನು ಮಾಡ್ತಾ ಹೋಗುತ್ತೆ, ಡಿಸಲ್ಯೂಷನ್ ಮಾಡ್ತಾ ಹೋಗುತ್ತೆ, ಕರಗಿಸ್ಕೊಳ್ತಾ ಹೋಗುತ್ತೆ. ನಾನು ಫಸ್ಟೇ ಹಾಲು ಹಾಕ್ಬಿಟ್ಟು ಆಮೇಲೆ ಆ್ಯಸಿಡ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಆನ್ಸರ್ ತಪ್ಪು ಬರುತ್ತೆ. ಹಾಗಾಗಿ ನಾನು ಏನು ಮಾಡಬೇಕಾಗತ್ತೆ ಅಂದರೆ, ಆಲ್ಮೋಸ್ಟ್ ಡೆನ್ಸಿಟಿ ಸೇಮ್ ಇರೋದ್ರಿಂದ ಸಲ್ಫ್ಯೂರಿಕ್ ಆ್ಯಸಿಡ್ ಏನಾಗಿರುತ್ತೆ, ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಅದ್ರ ಮೇಲೆ ನಾನು ಈಗ ಇದನ್ನು ಫ್ಯಾಟ್ನ ಹಾಕ್ತೀನಿ. ಬಟ್ ಇದನ್ನು ಹೇಗೆ ಹಾಕಬೇಕು ಅಂತಂದರೆ, ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು. ಏಕ್ದಮ್ ಫುಲ್ 10.75 ml ಒಟ್ಟಿಗೆ ಪಿಪೆಟ್ ಮಾಡಿ ಹಾಕಂಗಿಲ್ಲ. ನೀವೇನು ಮಾಡಬೇಕಾಗತ್ತೆ, ಸ್ವಲ್ಪ ಹಾಕ್ಕೊಂಡು ಅದನ್ನು ಕರಗಿಸ್ಕೋಬೇಕಾಗತ್ತೆ. ಅದಾದಮೇಲೆ ನೀವೇನು ಮಾಡ್ತೀರಾ, 1 ml ಅಮೈಲ್ ಆಲ್ಕೋಹಾಲ್ನ ಹಾಕ್ತೀರಾ. 1 ml ಪಿಪೆಟ್ ಯೂಸ್ ಮಾಡಿಕೊಂಡು ಅದನ್ನು ಕ್ಲೋಸ್ ಮಾಡ್ತೀರಾ. ಚೆನ್ನಾಗಿ ಅದನ್ನ ಏನು ಮಾಡ್ತೀರಾ, ಶೇಕ್ ಮಾಡ್ತೀರಾ. ಯಾಕೆ ಶೇಕ್ ಮಾಡಬೇಕು ಅಂದರೆ, ನಮ್ಮಲ್ಲಿರುವಂಥ ಮಿಲ್ಕಲ್ಲಿರುವಂಥ ಫ್ಯಾಟ್ ಎಲ್ಲ ಏನಾಗಬೇಕು, ಸಲ್ಫ್ಯೂರಿಕ್ ಆ್ಯಸಿಡಲ್ಲಿ ಡಿಸಾಲ್ವ್ ಆಗಬೇಕು. ಎಲ್ಲಿ ತನಕ ಶೇಕ್ ಮಾಡ್ತಾ ಇರಬೇಕು ಅಂತಂದರೆ, ಅಲ್ಲಿ ಯಾವುದೇ ರೀತಿಯಾದಂಥ ವೈಟ್ ಪಾರ್ಟಿಕಲ್ಸ್ ಇರಬಾರ್ದು. ಅದನ್ನು ಚೆನ್ನಾಗಿ ನೀವೇನು ಮಾಡಬೇಕು, ಸ್ಟಾಪರ್ ಹಾಕಿ ಚೆನ್ನಾಗಿ ಅದನ್ನು ನೀವು ಶೇಕ್ ಮಾಡಬೇಕಾಗತ್ತೆ. ಈಗೇನು ಇದನ್ನು ನೀವೇನು ಮಾಡಬೇಕಾಗತ್ತೆ, ವಾಟರ್ ಬಾತಲ್ಲಿ ಇಡಬೇಕಾಗತ್ತೆ ಫಾರ್ 5 minutes. ಯಾವುದು, ಅಲಾಂಗ್ ವಿತ್ ಅ ಟ್ಯೂಬ್ ಓನ್ಲಿ. ಏನೇನು ಹಾಕಿದ್ದೀರಾ, ಆ್ಯಸಿಡ್ ಸಲ್ಫ್ಯೂರಿಕ್ ಆ್ಯಸಿಡ್ ತೊಗೊಂಡಿದ್ದೀರಾ, ಅದಕ್ಕೆ ಮಿಲ್ಕ್ ಹಾಕಿದ್ದೀರಾ, ಅದಕ್ಕೆ ಅಮೈಲ್ ಆಲ್ಕೋಹಾಲ್ ಹಾಕಿದ್ದೀರಾ. ಸಲ್ಫ್ಯೂರಿಕ್ ಆ್ಯಸಿಡ್ ಏನು ಮಾಡುತ್ತೆ, ಅಲ್ಲಿರುವಂಥ ಫ್ಯಾಟ್ನ ಏನು ಮಾಡುತ್ತೆ, ಡಿಸಾಲ್ವ್ ಮಾಡ್ಕೊಳ್ಳುತ್ತೆ. ಆ ಮಿಲ್ಕಲ್ಲಿರುವಂಥ ಫ್ಯಾಟ್ನ ಡಿಸಾಲ್ವ್ ಮಾಡ್ಕೊಳ್ಳುತ್ತೆ. ಆ ಸಪ್ರೇಷನ್ನು ಫ್ಯಾಟು ಮತ್ತು ಮಿಲ್ಕಲ್ಲಿ ವಾಟರ್ ಮತ್ತು ಫ್ಯಾಟ್ ಸಪ್ರೇಷನ್ ಈಸಿ ಆಗಲಿ ಅಂತ ನಾನು ಏನು ಮಾಡ್ತಾ ಇದ್ದೀನಿ, ಅಮೈಲ್ ಆಲ್ಕೋಹಾಲ್ ಹಾಕಿದ್ದೀನಿ. ಹಾಕ್ಬಿಟ್ಟು ಏನು ಮಾಡ್ತಾ ಇದ್ದೀನಿ, ಚೆನ್ನಾಗಿ ಅದನ್ನು ನಾನು ಶೇಕ್ ಮಾಡ್ತಾ ಇದ್ದೀನಿ. ಶೇಕ್ ಮಾಡಿದ್ಮೇಲೆ ಅದನ್ನು ಏನು ಮಾಡಬೇಕಾಗತ್ತೆ, ನಾನು ವಾಟರ್ ಮೇಲೆ ಇಡಬೇಕಾಗತ್ತೆ. ವಾಟರ್ ಬಾತ್ ಮೇಲೆ ಇಟ್ಟಾಗ ಫಾರ್ 5 minutes ಇಟ್ಬಿಟ್ಟು ನಾನೇನು ಮಾಡಬೇಕಾಗತ್ತೆ, ಹೊರಗಡೆ ತೆಗಿಬೇಕಾಗತ್ತೆ. ಆ ಟ್ಯೂಬ್ ಏನಿದೆಯಲ್ಲ, ಆ ಟ್ಯೂಬ್ನ ಕಂಪ್ಲೀಟ್ಲಿ ನೀವೇನು ಮಾಡಬೇಕಾಗತ್ತೆ, ಡ್ರೈದು ಕ್ಲಾತ್ ತೊಗೊಂಡು ಅದನ್ನು ಏನು ಮಾಡಬೇಕಾಗತ್ತೆ, ನೀವು ವೈಪ್ ಮಾಡಬೇಕಾಗತ್ತೆ. ಇದನ್ನು ನೀವು ಆ್ಯಕ್ಚುಲಿ ಇದಕ್ಕೆ ಸ್ಪೆಷಲ್ ಆಗಿರುವಂಥ ಸೆಂಟ್ರಿಫ್ಯೂಜ್ ಟ್ಯೂಬ್ಗಳಿರ್ತವೆ, ಅದಕ್ಕೆ ಹಾಕ್ಬಿಟ್ಟು ನೀವೇನು ಮಾಡಬೇಕಾಗತ್ತೆ, ಯು ಆರ್ ಗೋಯಿಂಗ್ ಟು ಸೆಂಟ್ರಿಫ್ಯೂಸ್ ದಟ್. ಸೆಂಟ್ರಿಫ್ಯೂಸಲ್ಲಿ ಏನಾಗುತ್ತೆ, ಸೆಂಟ್ರಿಫ್ಯೂಗಲ್ ಫೋರ್ಸಲ್ಲಿ ಸಾಲಿಡು ಮತ್ತು ಲಿಕ್ವಿಡ್ ಏನಿರುತ್ತಲ್ಲ ಎರಡನ್ನೂ ಸಪ್ರೇಟ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಥವಾ ಸೆಂಟ್ರಿಫ್ಯೂಸ್ ಅಂತ ಕರಿತೀವಿ. ಅದು ಬೇರೆ ಬೇರೆ ಸ್ಪೀಡಲ್ಲಿ ನಾನು ತಿರುಗಿಸ್ಕೋಬೋದು. ಸೊ ನಾನೇನು ಮಾಡ್ಬೋದು, ಮ್ಯಾಕ್ಸಿಮಮ್ ಸ್ಪೀಡು 280 RPM ಅಂತ ಕರೀತಾರೆ, ರೌಂಡ್ ಪರ್ ಇದು ಮಿನಿಟ್ ಅಂತ. ಸೊ ಅದಕ್ಕೆ ಫಾಸ್ಟಾಗಿ ಅದು ತಿರುಗೋ ಹಂಗೆ ನೀವು 4 minutes ಅದನ್ನೇನು ಮಾಡಬೇಕು, ಸೆಂಟ್ರಿಫ್ಯೂಸ್ನ ಮಾಡಬೇಕಾಗತ್ತೆ ಯೂಸಿಂಗ್ ಎ ಸೆಂಟ್ರಿಫ್ಯೂಸ್ ಮಿಷಿನ್. ಅದಾದಮೇಲೆ ನಾನು ಹೊರಗಡೆ ತೆಗಿತೀನಿ. ಅದು ತೆಗೆದ ಮೇಲೆ ಏನು ಮಾಡ್ತೀನಿ, ಸ್ಟಾಪರ್ ಡೌನ್ಲೋಡ್ ಮಾಡಿ ವಾಟರ್ ಬಾತಲ್ಲಿ ಮತ್ತೆ ಏನು ಮಾಡ್ತೀನಿ, ಹೀಟ್ ಮಾಡ್ತೀನಿ. ಇದನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಇನ್ ಆರ್ಡರ್ ಟು ಸಪ್ರೇಟ್ ದಿ ಫ್ಯಾಟ್ ಕಂಟೆಂಟ್ ಪ್ರೆಸೆಂಟ್ ಇನ್ ದಿ ಮಿಲ್ಕ್. ಫಸ್ಟು ಏನು ಮಾಡ್ತೀನಿ, ಶೇಕ್ ಮಾಡ್ತೀನಿ. ಶೇಕ್ ಮಾಡಿ ವಾಟರ್ ಬಾತಲ್ಲಿ ಇಡ್ತೀನಿ. ವಾಟರ್ ಬಾತಲ್ಲಿ ಇಟ್ಟು ಸೆಂಟ್ರಿಫ್ಯೂಸ್ ಮಾಡ್ತೀನಿ, ಸಪ್ರೇಟ್ ಆಗುತ್ತೆ. ಸಪ್ರೇಟ್ ಆಗಿರೋದನ್ನು ಮತ್ತೆ ಇಡ್ತೀನಿ. ಇನ್ನು ಸ್ವಲ್ಪ ಏನಾದರೂ ಇತ್ತು ಅಂತಂದರೆ ಹೊರಗಡೆ ಬರಲಿ ಅಂತ.
ಅದಾದಮೇಲೆ ನಾನು ಏನು ಮಾಡ್ತೀನಿ, ಲೋಯರ್ ಲೆವೆಲ್ ಆಫ್ ದಿ ಫ್ಯಾಟ್ ಕಾಲಮ್ ಆನ್ ಟು ದಿ ಮೀನ್ ಗ್ರಾಜುಯೇಷನ್ ಮಾರ್ಕ್ ಬೈ ದಿ ಸ್ಲೈಟ್ಲಿ ವಿಡ್ರಾಯಿಂಗ್ ದಿ ಸ್ಟಾಪರ್. ಸೊ ಈ ಸ್ಟಾಪರ್ ಏನು ಮಾಡಬೇಕಾಗುತ್ತೆ, ಸ್ಲೋಲಿ ನಾನು ಏನು ಮಾಡ್ತೀನಿ, ಒಂಚೂರು ಓಪನ್ ಮಾಡಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು, ಈ ಬೈರೋಮೀಟರ್ನ ಏನು ಮಾಡ್ತೀನಿ ಸ್ಟ್ರೈಟಾಗಿ ಇಟ್ಕೊಂಡು, ಅಥವಾ ಗರ್ಭರ ಟ್ಯೂಬ್ನ ಸ್ಟ್ರೈಟಾಗಿ ಇಟ್ಕೊಂಡು ನಾನು ಏನು ಮಾಡಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ. ಲೋಯರ್ ಮೆನಿಸ್ಕಸ್ ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಕಲರ್ ಡಿಫ್ರೆಷನ್ ಇದೆ ನೋಡಿ. ಈ ಟ್ಯೂಬಲ್ಲಿ ಏನಾಗಿರುತ್ತೆ, ಇಲ್ಲಿ ಬಲ್ಬ್ ಇದೆ. ಈ ಬಲ್ಬ್ ಮೇಲ್ಗಡೆ ಏನಾಗಿದೆ, ಟ್ಯೂಬ್ ಬರುತ್ತೆ, ಆ ತಿನ್ ಟ್ಯೂಬ್ ಬರುತ್ತೆ. ತಿನ್ ಟ್ಯೂಬ್ ಮೇಲೆ ಏನಾಗಿರುತ್ತೆ, ನಿಮಗೆ ಗ್ರಾಜುಯೇಷನ್ಸ್ ಇರುತ್ತೆ. ಅದನ್ನು ಸ್ಟ್ರೈಟಾಗಿ ಹಿಡಿದಾಗ ಲೋಯರ್ ಮೆನಿಸ್ಕಸ್ ಎಲ್ಲಿದೆ, ಅಪ್ಪರ್ ಮೆನಿಸ್ಕಸ್ ಎಲ್ಲಿದೆ ಅದು ನಿಮಗೆ ಗೊತ್ತಾಗುತ್ತೆ. ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ಬಿ ದಿ ನಿಮಗೆ ಎಷ್ಟು ಫ್ಯಾಟ್ ಕಂಟೆಂಟ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಟ್ ಡೌನ್ ದಿ ಅಪ್ಪರ್ ಆ್ಯಂಡ್ ಲೋಯರ್ ಸ್ಕೇಲ್ ರೀಡಿಂಗ್ಸ್ ಕರೆಸ್ಪಾಂಡಿಂಗ್ ಟು ದಿ ಲೋಯೆಸ್ಟ್ ಪಾಯಿಂಟ್ ಆಫ್ ದಿ ಫ್ಯಾಟ್ ಮಿನಿಸ್ಕಸ್ ಆ್ಯಂಡ್ ಸರ್ಫೇಸ್ ಆಫ್ ದಿ ಸಪ್ರೇಷನ್ ಆಫ್ ದಿ ಫ್ಯಾಟ್ ಆ್ಯಂಡ್ ಅನ್ ಆ್ಯಸಿಡ್. ಇಲ್ಲಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ. ಎರಡು ಲೇಯರ್ ನಿಮಗೆ ಡಿಫ್ರೆನ್ಸು ನಿಮಗೆ ಈಸಿಯಾಗಿ ಕಾಣಿಸ್ಕೊಳ್ತಾ ಇದೆ. ಒಂದು ಫ್ಯಾಟ್ ಕಂಟೆಂಟ್ ಇದೆ, ಇನ್ನೊಂದು ಬರೀ ವಾಟರ್ ಕಂಟೆಂಟ್ ಅಥವಾ ಆ್ಯಸಿಡ್ ಕಂಟೆಂಟ್ ಇದೆ. ಸೊ ಅವೆರಡರ ಮಧ್ಯೆ ಇರುವಂಥದ್ದು ಅಪ್ಪರ್ ಮತ್ತು ಲೋಯರ್ ಮಿನಿಸ್ಕಸ್ದು ರೀಡಿಂಗ್ಸ್ ಎಲ್ಲಿದೆ ಅಂತ ನೀವು ನೋಟ್ ಮಾಡ್ಕೋಬೇಕಾಗತ್ತೆ. ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಿದೆಯಲ್ಲ, ಅದು ನನಗೆ ಫ್ಯಾಟ್ ಕಂಟೆಂಟ್ ಇನ್ ಟರ್ಮ್ಸ್ ಆಫ್ ಮಾಸ್ ಅಥವಾ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ನನಗೆ ಅಲ್ಲಿ ಕೊಡ್ತಾ ಹೋಗುತ್ತೆ. ಇದನ್ನು ಇಮಿಡಿಯೇಟ್ಲಿ ಮಾಡಬೇಕು. ಇದು ಕೂಲ್ ಆಗೋಕ್ಕಿಂತ ಮುಂಚೆನೇ ನಾವೇನು ಮಾಡಬೇಕಾಗತ್ತೆ, ಇದನ್ನು ಕೂಲ್ ಆದರೆ ಏನಾಗುತ್ತೆ, ಅದು ಸಾಲಿಡಿಫಿಕೇಶನ್ ಆಗಿಬಿಡುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು, ಕೂಲ್ ಆಗೋಕ್ಕಿಂತ ಮುಂಚೆನೇ ನಾನು ಫೈಂಡ್ ಔಟ್ ಮಾಡ್ತೀನಿ. ಸೊ ಈ ಫ್ಯಾಟ್ ಅನ್ನೋದು ಏನಿದೆಯಲ್ಲ, ಇಟ್ಸ್ ಅನ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ದಿ ಮಿಲ್ಕ್. ನಮಗೆ ಮಿಲ್ಕಲ್ಲಿ ಇರುವಂಥದ್ದು ಇಂಪಾರ್ಟೆಂಟ್ ಏನು ಅಂತಂದರೆ, ಅದರಲ್ಲಿರುವಂಥ ಕೆನೆ ಆಗಿರ್ಬೋದು, ಅದರಲ್ಲಿರುವಂಥ ಫ್ಯಾಟ್ ಅಂಶ ಇರ್ಬೋದು, ಅದರಲ್ಲಿರುವಂಥ ಪ್ರೋಟೀನ್ ಆಗಿರ್ಬೋದು. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದಿಲ್ದಲೇ ನಾವು ಮಿಲ್ಕ್ನ ತಗೋತೀನಿ ಅಂದರೆ ಇಟ್ ಇಸ್ ಲೈಕ್ ಎ ನಾನ್ ಆಲ್ಕೋಹಾಲಿಕ್ ಸ್ಕಾಚ್ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಮಿಲ್ಕಲ್ಲಿ ಫ್ಯಾಟ್ ಕಂಟೆಂಟ್ ಇರಬೇಕು. ಸೊ ಅವ್ರು ಮೆನ್ಷನ್ ಮಾಡಿದಷ್ಟೇ ಫ್ಯಾಟ್ ಕಂಟೆಂಟ್ ಇದೆಯಾ, ಕೋವಿಗಾದರೆ 4.5 ಇರಬೇಕು ಅಂತಾರೆ, ಬಫಲೋಗಾದರೆ 5 ಇರಬೇಕು ಅಂತಾರೆ. ಅಷ್ಟು ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಕಮರ್ಷಿಯಲಿ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಫ್ಯಾಟ್ ಕಂಟೆಂಟ್ನ ಅವ್ರು ಏನು ಮಾಡ್ತಾರೆ, ತೆಗೆದುಬಿಡ್ತಾರೆ, ರಿಮೂವ್ ಮಾಡಿ ನಮಗೆ ಮಿಲ್ಕ್ನ ಕೊಡ್ತಾರೆ. ಈವನ್ ದೋ ವಿ ಆರ್ ಗೋಯಿಂಗ್ ಟು ಸೇ ದಟ್ ಮಿಲ್ಕ್ ಇಸ್ ಎ ಕಂಪ್ಲೀಟ್ ಫೀಡ್, ನ್ಯೂಟ್ರಿಷಿಯಸ್ ಫುಡ್ ಅಂತ ನಾವು ಹೇಳಿದ್ರು, ಅದರಲ್ಲಿ ಫ್ಯಾಟ್ ಕಂಟೆಂಟು ಕಡಿಮೆ ಇತ್ತು ಅಥವಾ ಇಲ್ಲವೇ ಇಲ್ಲ ಅಂತಂದರೆ ಅದು ನಮಗೆ ಕುಡಿದು ಲಾಭ ಇಲ್ದಂಗೆ ಆಗುತ್ತೆ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋಟ್ ಡೌನ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಫ್ಯಾಟ್ ಇನ್ ದಿ ಗಿವನ್ ಮಿಲ್ಕ್. ನೀವು ಈಗ ಬೇರೆ ಬೇರೆ ಥರ, ಈಗ ನಂದಿನಿದೆ ತೊಗೊಂಡ್ರೆ ನಿಮಗೆ ಬೇರೆ ಬೇರೆ ಥರ ಬರುತ್ತೆ. ಒಂದು ಬ್ಲೂ ಕಲರ್ ಬರುತ್ತೆ, ಒಂದು ಆರೆಂಜ್ ಕಲರ್ ಬರುತ್ತೆ, ಹಾಗೆ ಬೇರೆ ಬೇರೆ ಕಲರ್ ಬರುತ್ತೆ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಆ ಕವರ್ನಲ್ಲಿ ನೋಡಿ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಎಷ್ಟಿದೆ, ಸೊ ಏನು ಡಿಫ್ರೆನ್ಸ್ ಇದೆ ಅದನ್ನು ನೀವು ನೋಡಿಕೊಂಡು ತಿಳ್ಕೊಬೇಕಾಗತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.